ನಮಸ್ಕಾರಗಳು. ರಾಜಗಾಂಭೀರ್ಯದಂತೆ ಬದುಕು ನಡೆಸುವವರು ಸಿಂಹ ರಾಶಿಯವರು. ಕಾಡಿನ ರಾಜ ಸಿಂಹದಂತೆ ಗಾಂಭೀರ್ಯ ಮತ್ತು ಸೂರ್ಯನಂತೆ ತೇಜಸ್ಸು ಹೊಂದಿರುವ ಸಿಂಹ ರಾಶಿಯ ಬಂಧುಗಳೇ, ನೀವು ಯಾರಿಗೂ ಬಗ್ಗುವವರಲ್ಲ, ಅನ್ಯಾಯವನ್ನು ಸಹಿಸುವವರಲ್ಲ. ನಿಮ್ಮನ್ನು ನೀವು ರಾಜನಂತೆ ಸಮಾಜದಲ್ಲಿ ಗುರುತಿಸಿಕೊಳ್ಳಲು ಇಷ್ಟಪಡುತ್ತೀರಾ. ಆದರೆ ಸಿಂಹ ರಾಶಿಯ ಕಳೆದ ಕೆಲವು ಕಾಲದಿಂದ ನಿಮ್ಮ ಪರಿಸ್ಥಿತಿ ಹೇಗಾಗಿದೆ ಗೊತ್ತಾ? ಗಾಯಗೊಂಡ ಸಿಂಹದಂತೆ ನೀವು ಒಳಗೆ ಎಷ್ಟು ನೋವು ಅನುಭವಿಸುತ್ತಿದ್ದೀರಾ. ಎಲ್ಲರ ಮುಂದೆ ನಗುತ್ತಾ ಶಕ್ತಿಯುತವಾಗಿ ಕಾಣಿಸಿಕೊಳ್ಳುವ ನೀವು ಒಳಗೆ ಎಷ್ಟು ನೊಂದು ಬೆಂದು ಹೋಗಿದ್ದೀರಾ ಅಂತ ನಿಮ್ಮ ಆತ್ಮಕ್ಕೆ ಮಾತ್ರ ಗೊತ್ತು. ನನ್ನವರೇ ನನಗೆ ಮೋಸ ಮಾಡಿದರಲ್ಲ ಎಂದು ನೋವು. ನಮ್ಮ ಸಾಮರ್ಥ್ಯಕ್ಕೆ ಬೆಲೆಯೇ ಇಲ್ಲವಾಯಿತಾ ಎಂಬ ಪ್ರಶ್ನೆ ನಿಮ್ಮನ್ನು ಕತ್ತಲೆಯಲ್ಲಿ ಕಾಡುತ್ತಿದೆಯೇ? ಸಿಂಹ ರಾಶಿಯರೇ, ಫೆಬ್ರವರಿ 26 ಗುರುವಾರ ಗಾಯಗೊಂಡ ಸಿಂಹದ ಗರ್ಜನೆ ಹೇಗಿರುತ್ತೆ ಅಂತ ಜಗತ್ತಿಗೆ ತೋರಿಸುವ ಕಾಲ ಬಂದಿದೆ. ಇಂದು ನಿಮ್ಮ ರಾಶ್ಯಾಧಿಪತಿ ಸೂರ್ಯದೇವ ಮತ್ತು ದೇವಗುರು ಬೃಹಸ್ಪತಿಯು ಒಂದಾಗಿ ನಿಮ್ಮ ಹಣೆಬರಹವನ್ನೇ ಬದಲಿಸಲಿದ್ದಾರೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನಿಮ್ಮ ವಿಜಯೋತ್ಸವವನ್ನು ಆರಂಭಿಸಿ. ಸಿಂಹರಾಶಿಯ ಸೂರ್ಯ ಮತ್ತು ಗುರುವಿನ ಈ ಅಪರೂಪದ ಸಂಯೋಜನೆ ನಿಮ್ಮ ಪಾಲಿಗೆ ಅದೃಷ್ಟದ ಸುನಾಮಿ ತರಲಿದೆ. ಇಷ್ಟು ದಿನ ನೀವು ಆವರಿಸಿದ ಕೀಳರಿಮೆ ಮತ್ತು ಭಯ ಹಿಂದೆ ನಾಶವಾಗಿದೆ. ನೀವು ಮತ್ತೆ ಹಳೆಯ ಸಿಂಹದಂತೆ ಎದ್ದು ನಿಲ್ಲಲಿದ್ದೀರಾ. ನಿಮ್ಮ ಏಳಿಗೆ ಕಂಡು ದೃಷ್ಟಿ ಇಟ್ಟವರು, ನಿಮ್ಮ ಮೇಲೆ ಮಾಟ ಮಂತ್ರದ ಭಯ ಉಂಟು ಮಾಡಿದವರು ತಂತ್ರಗಳು ಇಂದು ವಿಫಲವಾಗುತ್ತಿದೆ. ಸಮಾಜದಲ್ಲಿ ನಿಮ್ಮ ಮೇಲೆ ಬಂದಿದ್ದ ಕಳಂಕ ಅಥವಾ ಅಪಪ್ರಚಾರಗಳು ಇಂದು ಸುಳ್ಳಾಗಲಿದೆ. ನಿಮ್ಮ ವ್ಯಕ್ತಿತ್ವ ಸೂರ್ಯನಂತೆ ಶುಭ್ರವಾಗಿ ಹೊಮ್ಮಲಿದೆ. ಉದ್ಯೋಗದಲ್ಲಿ ನಿಮ್ಮನ್ನು ತುಳಿಯಲು ಹೋದವರಿಗೆ ಇಂದು ಅಂತಿಮ ತೀರ್ಪು ಸಿಗಲಿದೆ. ಸಿಂಹರಾಶಿಯವರೇ, ನಿಮ್ಮ ಕೆಲಸಗಾರರನ್ನು ನೀವು ಆಳುವವರು. ಕಚೇರಿಯಲ್ಲಿ ನಿಮ್ಮನ್ನು ಕಡೆಗಣಿಸಿದ ಬಾಸ್ಗಳೇ ಇಂದು ನಿಮ್ಮ ಸಲಹೆಗಳನ್ನು ಕಾಯುವ ಸ್ಥಿತಿ ಬರಲಿದೆ. ಹೊಸ ಉದ್ಯೋಗದ ನಿರೀಕ್ಷೆಯಲ್ಲಿದ್ದವರಿಗೆ ಸರ್ಕಾರಿ ವಲಯದಲ್ಲಿ ಅಥವಾ ದೊಡ್ಡ ಕಂಪನಿಗಳಲ್ಲಿ ಉನ್ನತ ಹುದ್ದೆ ಸಿಗುವ ಯೋಗವಿದೆ. ವ್ಯಾಪಾರಸ್ಥರಿಗೆ ಇಂದು ಜಾಕ್ಪಾಟ್ ಹೊಡೆಯುವ ದಿನ. ನಿಮ್ಮ ಸ್ಪರ್ಧಿಗಳು ನಿಮ್ಮ ವೇಗವನ್ನು ಕಂಡು ಬೆರಗಾಗಲಿದ್ದಾರೆ. ಇಂದು ನೀವು ಮಾಡುವ ಸಹಿ ನಿಮ್ಮ ಬದುಕಿನ ನಾಂದಿಯಾಗಲಿದೆ. ಹಣದ ವಿಚಾರದಲ್ಲಿ ನೀವು ಅನುಭವಿಸಿದ ಕಷ್ಟಗಳು ನಿಮ್ಮ ಅಹಂಕಾರ ದೆಬ್ಬೆ ಬಿದ್ದಂತೆ ಭಾಸವಾಗಿರುವುದು. ಒಂದು ಕಾಲದಲ್ಲಿ ಸಾವಿರಾರು ರೂಪಾಯಿ ಹಂಚುತ್ತಿದ್ದ ನೀವು 100 ರೂಪಾಯಿಗಾಗಿ ಪರದಾಡುವಂತೆ ವಿಧಿ ಆಟವಾಡಿದ್ದಿರಬಹುದು. ಸಾಲ ಕೊಟ್ಟವರು ಆಡಿದ ಪ್ರತಿ ಮಾತಿಗೂ ನಿಮ್ಮ ರಕ್ತದ ಕಣ್ಣೀರು ಹಾಕಿದ್ದೀರಾ. ಆದರೆ ಇಂದಿನಿಂದ ಆ ಕಷ್ಟಗಳ ದಿನಗಳಿಗೆ ತಿಲಾಂಜಲಿ. ಇಂದು ಧನ ಸ್ಥಾನದಲ್ಲಿ ಕುಬೇರನ ಕೃಪೆ ಇದೆ. ನೀವು ಯಾವುದೇ ಕಾಲದಲ್ಲಿ ಮಾಡಿದ ಹೂಡಿಕೆ ಅಥವಾ ಪಿತ್ರಾರ್ಜಿತ ಆಸ್ತಿಯ ವಿಷಯದಲ್ಲಿ ನಿಮಗೆ ಜಯ ಸಿಗಲಿದೆ. ಅನಿರೀಕ್ಷಿತ ಧನಾಗಮನದಿಂದ ನಿಮ್ಮ ಸಾಲದ ಸುಳಿ ಹಿಂದೆ ಕಡಿಮೆಯಾಗಲಿದೆ. ನಿಮ್ಮ ಆರ್ಥಿಕ ಸ್ಥಿತಿ ಗಗನಕ್ಕೆ ಏರುವ ಸಮಯವಿದು. ಸಂಬಂಧಗಳ ವಿಷಯದಲ್ಲಿ ನೀವು ಸದಾಕಾಲ ತ್ಯಾಗ ಮಾಡಿದರೂ ದ್ರೋಹವನ್ನೇ ಉಂಡವರು. ನಿಮ್ಮನ್ನು ಕಡೆಗಣಿಸಿ ದೂರ ಹೋದವರು ಇಂದು ನಿಮ್ಮ ಪ್ರಕಾಶವನ್ನು ಕಂಡು ಬೆರಗಾಗಲಿದ್ದಾರೆ. ಅವರು ಮತ್ತೆ ನಿಮ್ಮ ಸ್ನೇಹ ಬಯಸಿ ಬರಲಿದ್ದಾರೆ. ಆದರೆ ಈ ಬಾರಿ ನಿರ್ಧಾರ ನಿಮ್ಮದು. ಮನೆಯಲ್ಲಿ ಸಂಗಾತಿಯೊಂದಿಗೆ ಇದ್ದ ಮನಸ್ತಾಪಗಳು ದೂರವಾಗಲಿದೆ. ಮಕ್ಕಳ ಪ್ರಗತಿಯಿಂದ ನಿಮ್ಮ ತಲೆ ಸಮಾಜದಲ್ಲಿ ಎತ್ತರಕ್ಕೆ ನಿಲ್ಲಲಿದೆ. ಅವಿವಾಹಿತರಿಗೆ ಇಂದು ಬಹಳ ದೊಡ್ಡ ಮನೆತನದಿಂದ ಸಂಬಂಧಗಳು ಬರುವ ಸಾಧ್ಯತೆ ಇದೆ. ಸಿಂಹರಾಶಿಯವರೇ, ನಿಮ್ಮ ಈ ಅಧಿಕಾರಿ ಮತ್ತು ಅದೃಷ್ಟವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಲು ಈ ಕೆಲಸವನ್ನು ತಪ್ಪದೆ ನೀವು ಮಾಡಲೇಬೇಕು. ಇಂದು ಬೆಳಿಗ್ಗೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಿ ಓಂ ಸೂರ್ಯಾಯ ನಮಃ ಮಂತ್ರವನ್ನು ಪಠಿಸಿ. ಇಂದು ದಕ್ಷಿಣ ಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ಬಡವರಿಗೆ ಕೆಂಪು ಅಥವಾ ಹಳದಿ ಬಣ್ಣದ ಹಣ್ಣುಗಳನ್ನು ದಾನ ಮಾಡಿ. ಓಂ ನಮೋ ನಾರಾಯಣ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಇಂದು ಕೇಸರಿ ಅಥವಾ ಕೆಂಪು ಬಣ್ಣದ ಧರಿಸುವುದು ನಿಮ್ಮ ತೇಜಸ್ಸನ್ನು ಹೆಚ್ಚಿಸುತ್ತದೆ. ಸಿಂಹರಾಶಿಯವರೇ, ನೀವು ಸೋಲಲು ಹುಟ್ಟಿದವರಲ್ಲ, ಗೆದ್ದು ಆಳಲು ಬಂದವರು. ಇಷ್ಟು ದಿನ ಸುಮ್ಮನಿದ್ದ ಸಿಂಹ ಇಂದು ಬೇಟೆಗೆ ಇಳಿದಿದೆ. ವಿಧಿ ನಿಮ್ಮ ಹಣೆಬರಹವನ್ನೇ ಇಂದು ಬಂಗಾರದ ಅಕ್ಷರದಿಂದ ಬರೆದಿದೆ. ಯಾರೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಯಶಸ್ಸನ್ನು ನೋಡಿ ಹೊಟ್ಟೆ ಉರಿಕೊಳ್ಳುತ್ತಿರುವರು. ಆ ಶತ್ರುಗಳು ಯಾರು?
ಇಂದು ಸೂರ್ಯನ ದೇವನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಈ ವಿಡಿಯೋವನ್ನು ನಿಮ್ಮ 5 ಆಪ್ತರಿಗೆ ತಪ್ಪದೆ ಶೇರ್ ಮಾಡಿ. ದಿನ ಭವಿಷ್ಯಕ್ಕಾಗಿ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ಇದು ನಿಮ್ಮ ಸುವರ್ಣ ಕಾಲ ಆರಂಭವಾಗಲಿದೆ. ಸರ್ವರಿಗೂ ಒಳ್ಳೆಯದಾಗಲಿ. ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಂದು ಕಮೆಂಟ್ ಮಾಡಿ.